ನಿಡಗುಂದಿಯ ಎಂಪಿಎಸ್ ಶಾಲೆಯ ಆವರಣದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ. ದಿನಾಂಕ 24 ಫೆಬ್ರವರಿ 2024ರಂದು ನಿಡಗುಂದಿಯ ಎಂಪಿಎಸ್ ಶಾಲೆ ಆವರಣದಲ್ಲಿ ತಾಲೂಕು ಆಡಳಿತ, ಪಟ್ಟಣ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂವಿಧಾನ ಜಾಥಾ ಸ್ತಬ್ಧ ಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂರ್ಣಕುಂಭ ಸ್ವಾಗತ ಕೋರಲಾಯಿತು. ವಿವಿಧ ಶಾಲೆಯ ವಿದ್ಯಾರ್ಥಿಗಳ ವೇಷಭೂಷಣ, ಗೊಂಬೆ ಕುಣಿತ, ಡೊಳ್ಳು ಮೆರವಣಿಗೆ ಸಂವಿಧಾನದ ಜಾಗೃತಿ ಜಾಥಾ ಮೆರುಗನ್ನು ಹೆಚ್ಚಿಸಿದವು. ಮೆರವಣಿಗೆ ಉದ್ದಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದ ಜಾಗೃತಿಯನ್ನು ಮೂಡಿಸಲಾಯಿತು. ಪಟ್ಟಣದ ಗ್ರಾಮ ದೇವತೆ ದೇವಸ್ಥಾನದಿಂದ ಆರಂಭವಾದ ಮೆರವಣಿಗೆ ಕಾಲೇಜು ರಸ್ತೆ, ಹೊಸ ಬಸ್ ನಿಲ್ದಾಣದ ಮೂಲಕ ಎಂಪಿಎಸ್ ಶಾಲೆಯ ಏರ್ಪಡಿಸಿದ ವೇದಿಕೆಯವರೆಗೂ ನಡೆಯಿತು. ಈ ಕಾರ್ಯಕ್ರಮವನ್ನು ಸರ್ಕಾರಿ ವಿವಿಧ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ಮತ್ತು ನಿಡಗುಂದಿಯ ವಿವಿಧ ಶಾಲಾ ಮಕ್ಕಳ ಶಿಕ್ಷಕರ ಉಪಸ್ಥಿತಿಯಲ್ಲಿ ತಹಸೀಲ್ದಾರ್ ಎಸ್ ನಾಯ್ಕಲ್ಮಠ ಅವರು ಉದ್ಘಾಟಿಸಿ, ದೇಶದ ನಾಗರಿಕರು ಸಂವಿಧಾನದ ಅಡಿಯಲ್ಲಿ ನೀಡಿರುವ ಹಕ್ಕುಗಳನ್ನು ಪಡೆದುಕೊಳ್ಳುವ ರೀತಿಯಲ್ಲಿಯೇ ಸಂವಿಧಾನದ ಕರ್ತವ್ಯಗಳನ್ನು ಸಹ ಪ್ರತಿಯೊಬ್ಬರು ಪಾಲಿಸುವ ಬದ್ಧತೆಯನ್ನು ತೋರಿಸಬೇಕು ಎಂದು ಮಾತನಾಡಿದರು. ನಂತರ ಡಾಕ್ಟರ್ ಜೆ.ವಿ. ನಂದನ್ ಮಾತನಾಡಿದರು. ಸಂವಿಧಾನ ಯಾರು ಬರೆಸಬೇಕು ಅಂತ ಚಿಂತೆ ನಡೆದು 5 ಜನ್ನಿಂಗ್ ಹೋದರು. ಅವ ವಿಶ್ವದೊಳಗ ಒಬ್ಬನೇ ಇದ್ದವಾಗ ಸಂವಿಧಾನ ಬರೆದುಕೊಡ್ಲಿಕ್ಕೆ ಅವ ನಕ್ಕ ಇಲ್ಲ ದೇಶದೊಳಗ ಇಡೀ ವಿಶ್ವದ ಸಂವಿಧಾನ ಬರೆಯುವಂತ ಒಬ್ಬ ಮಹಾನ್ ಪಂಡಿತನ ನೀವು ಬದಲ ಕೂಸು ಹಿಡ್ಕೊಂಡು ಊರು ತುಂಬ ಹುಡುಕಾಡಿದ್ದಾರಂತಲ್ಲ. ಹಾಗಾಗಿ ಅಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇದಾರ್ರಿ, ನನ್ಗಿಂತ ಮಹಾ ಪಂಡಿತ. ಅವರಿವರನ್ನದ ಭೇದ ಭಾವವಿಲ್ಲದೆ ಯಾವುದೇ ಜಾತಿ ಕುಲಕ್ಕೆ ಅಂಟಿಕೊಳ್ಳದೆ ಎಲ್ಲರೂ ಸಮಾನರು, ಎಲ್ಲರೂ ಇದೊಂದು ಹಬ್ಬ. ಈ ಭಾರತದ ಸಂವಿಧಾನವನ್ನು ರಚಿಸಿ ನಮಗೆ ಬದುಕಲು ಹಕ್ಕು ನೀಡಿದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಇವತ್ತು ನೆನೆಸುವಂತ. ಯಾಕಂದ್ರೆ ನಾವು ಇಲ್ಲೆಲ್ಲ ವೇದಿಕೆನಾಗಿದ್ದೀವಿ, ಅಥವಾ ನೀವಿಲ್ಲೆಲ್ಲ ಶಾಲೆ ಗಣಿತಲ್ಲಿ ಏನೋ ಮಾಡ್ತೀರಂದ್ರೆ ಆ ಸಂವಿಧಾನ ರಚಿಸದೇ ಇದ್ರೆ, ನಮಗೆ ಮೂಲಭೂತ ಹಕ್ಕು ಕೊಡದೇ ಇದ್ರೆ ನಾವು ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯತೆ ಇಲ್ಲ ಅಂತ. ಜಿಲ್ಲೆಯಾದ್ಯಂತ ಸಂಚರಿಸಿದ ಸಂವಿಧಾನ ಜಾಗೃತಿ ಜಾಥಾದಿಂದ ಸಂವಿಧಾನ ಕುರಿತು ಸಾಕಷ್ಟು ಅರ್ಥವನ್ನು ಮಾಡಿಕೊಂಡಿದ್ದೇವೆ. ಸಂವಿಧಾನದ ಜಾಗೃತಿ ಜಾಥಾದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಳುವ ಮೂಲಕ ಜಾಗೃತಿ ಅಳವಡಿಸಿಕೊಂಡು ಮಾದರಿಯಾದರು. ತಾಪಂ ಇಒ ವಿ.ಎಸ್. ಹಿರೇಮಠ್, ಭವಾನಿ ಪಾಟೀಲ್, ಸಿಪಿಐ ಶರಣಗೌಡ ಪಾಟೀಲ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸುರೇಶ್ ಪಾಟೀಲ್, ವಸಂತ್ ರಾಠೋಡ್, ಗೋವಿಂದ್ ರಾಠೋಡ್, ಎಸ್.ಡಿ. ಗೌಡರ್ ಇನ್ನೂ ಅನೇಕ ಗಣ್ಯರು ಸಂವಿಧಾನದ ಪೀಠಿಕೆಯನ್ನು ಓದಿದರು. ಬಿ.ಟಿ. ಗೌಡರ್, ಸಂಗಮೇಶ್ ಬಳೆಗಾರ್, ಶೇಖರ್ ದೊಡ್ಡಮನಿ, ಬಸವರಾಜ್ ಆಲ್ಕೊಪ್ಪ, ಪ್ರಶಾಂತ್ ಚೆಲವಾದಿ, ಶಿವಾನಂದ್ ಮುಚ್ಚಂಡಿ, ಪ್ರಹ್ಲಾದ್ ಪತ್ತಾರ್, ಗಣೇಶ್ ಕೂಚಬಾಳ್, ಹನುಮಂತ್ ಗುಂಡಿಮನಿ, ಸಂಜು ರಾಠೋಡ್, ಹನುಮಂತ್ ಬೇವನಕಟ್ಟಿ, ಲಕ್ಷ್ಮಣ ವಿಭೂತಿ ಕಾಜ್ಗಾರ್ ಇನ್ನೂ ಅನೇಕರು ಈ ಕಾರ್ಯಕ್ರಮದಲ್ಲಿದ್ದು ಯಶಸ್ವಿಗೊಳಿಸಿದರು.